ನೇರ ಸಂಪರ್ಕದಲ್ಲಿದ್ದಾರೆ ಅರ್ಕೇಶ್ ಹೇಳಿ. ನಟಿ ಮಲಯಾಳಂ ನಟಿಯ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದಲೂ ಕೂಡ ಸ್ಫೋಟಕ ಮಾಹಿತಿಗಳು ಸಿಗ್ತಾನೆ ಇದಾವೆ. ಈ ಪ್ರಕರಣಕ್ಕೆ ಒಂದಿಲ್ಲೊಂದು ಟ್ವಿಸ್ಟ್ ಸಿಗ್ತಾನೆ ಇದೆ. ಈಗ ಸಿಕ್ಕಿರುವಂತಹ ಟ್ವಿಸ್ಟ್ ನೋಡಿದ್ರೆ ಬ್ಲಾಕ್ ಮೇಲ್ ಮಾಡಕ್ ಹೊರಟಿದ್ರು ಈ ಒಂದು ಆರೋಪಿಗಳು ಅನ್ನುವಂಥದ್ದು. ಏನಿದೆ ಈ ಬಗ್ಗೆ ಅಪ್ಡೇಟ್ಸ್? ಹೌದು ಚೆನ್ನವೀರ್, ಏನಂತ ಹೇಳಿದ್ರೆ ಬಹುಭಾಷಾ ನಟಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ದೊಡ್ಡ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಈ ನಟಿ ಮೇಲೆ ಅತ್ಯಾಚಾರ ನಡೆದಿತ್ತು. ಏನೊಂದು ಮಾಸ್ಟರ್ ಪ್ಲಾನ್ ಆಗಿತ್ತು ಅಂತಾನೆ ಕೂಡ ಹೇಳ್ಬೋದು. ಏನಿದೆ ಮಾರ್ಟಿನ್ ಮತ್ತು ಇಂದು ಶಿವಕುಮಾರನ್ನ ಏನು ಬಂಧಿಸಿದ್ದಾರೆ. ಒಟ್ಟಾರೆ ಈ ಪ್ರಕರಣದಲ್ಲಿ 7 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಆರೋಪಿಗಳಿಗೆ ಆಕೆಯನ್ನು ಅತ್ಯಾಚಾರ ಮಾಡುವ ಅವಶ್ಯಕತೆ ಇರಲಿಲ್ಲ. ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟು ಮತ್ತೆ ಫೋಟೋಗಳನ್ನ ತೆಗೆದು ಬ್ಲಾಕ್ ಮೇಲ್ ಮಾಡೋ ಉದ್ದೇಶ ಮಾತ್ರ ಇತ್ತು ಅಂತ ಈಗ ಒಂದು ಸ್ಫೋಟಕ ಮಾಹಿತಿ ಬಂದಿರುವಂಥದ್ದು. ಒಟ್ಟಾರೆಯಾಗಿ ಇವ್ರಿಗೆ ಏನು ಮಾರ್ಟಿನ್ ಮತ್ತು ಶಿವಕುಮಾರ್ ಏನು ಆಲಿ ಡ್ರೈವರ್ ಏನಿದ್ದಾನೆ ಮಾರ್ಟಿನ್ ಮತ್ತೆ ಶಿವಕುಮಾರ್ ಇಬ್ಬರು ಸೇರಿ ಅತ್ಯಾಚಾರ ನಡೆಸಿರುವಂಥದ್ದು. ಈಗ ಓವರ್ ಆಲ್ ಈಗ ಅಲ್ಲಿ ಎರ್ನಾಕುಲಂ ಪೊಲೀಸರು ಹೇಳಿರೋ ಹೇಳಿಕೆಯ ಪ್ರಕಾರ ಇವರು 7 ಜನ ಆರೋಪಿಗಳು ಒಟ್ಟಾರೆಯಾಗಿ ಆಕೆಗೆ ಲೈಂಗಿಕ ದೌರ್ಜನ್ಯ ಮತ್ತೆ ಫೋಟೋಗಳನ್ನು ತೆಗೆದು ಮಾತ್ರ ಬ್ಲಾಕ್ ಮೇಲ್ ಮಾಡಬೇಕಂತಿತ್ತು. ಅವರಿಗೆ ಅತ್ಯಾಚಾರ ನಡೆಸುವ ಉದ್ದೇಶ ಇರಲಿಲ್ಲ ಅಂತ ಈಗ ಎರ್ನಾಕುಲಂ ಪೊಲೀಸರು ಸ್ಪಷ್ಟಪಡಿಸಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಇಂದು ಸಂಜೆ 7 ಗಂಟೆಗೆ ಕೇರಳದ ಚಲನಚಿತ್ರ ಎರ್ನಾಕುಲಂನಲ್ಲಿ ಒಂದು ಪ್ರೊಟೆಕ್ಷನ್ ಕೂಡ ಮಾಡುತ್ತೆ ಅಂತ ಕೂಡ ಈಗ ಮಾಹಿತಿಗಳು ಬಂದಿರುವಂಥದ್ದು. ಅಂದ್ರೆ ಈಗ 2 ತಿಂಗಳ ಹಿಂದೆನೆ ಇವಳ ಮೇಲೆ ಅತ್ಯಾಚಾರವನ್ನ ಮಾಡಬೇಕು ಅಥವಾ ಕಿಡ್ನಾಪ್ ಮಾಡಬೇಕು ಅನ್ನೋಂತ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ರು ಅನ್ನುವಂಥದ್ದು ಈಗ ಬಯಲಾಗಿದೆ. ಹಾಗಾದ್ರೆ ಇಬ್ಬರು ಆರೋಪಿಗಳು ಅತ್ಯಾಚಾರವನ್ನು ಮಾಡಿದಂತ ಆರೋಪಗಳಿದ್ದಾರೆ. ಇನ್ನು 5 ಪಾತ್ರ ಎಂತದ್ದು? ಹೌದು ಚೆನ್ನವೀರ್, ಏನಂತ ಹೇಳಿದ್ರೆ ಮಾರ್ಟಿನ್ ಅನ್ನೋನು ಈಗ ಆಲಿಯಾಗಿ ಕೆಲಸ ಮಾಡ್ತಿದ್ದ. ಶಿವಕುಮಾರ್ ಅನ್ನೋನ ಕಳೆದ 2 ತಿಂಗಳಿಂದ ಅಷ್ಟೇ ನಟಿ ಆತನ ಚಾಲಕನಾಗಿ ಇಟ್ಕೊಂಡಿರ್ತಾರೆ. 2 ತಿಂಗಳ ಹಿಂದೆ ಅಷ್ಟೇ ಆತನ ಕೆಲಸದಿಂದ ವಜಾ ಮಾಡಿರ್ತಾರೆ. ಇದೇ ಉದ್ದೇಶದಲ್ಲಿ ಶಿವಕುಮಾರ್ ಆಕೆಗೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಕೊಟ್ಟು ಆಕೆಗೆ ಫೋಟೋಗಳನ್ನ ತೆಗೆದು ಬ್ಲಾಕ್ ಮೇಲ್ ಮಾಡಬೇಕನ್ನೋ ಉದ್ದೇಶದಿಂದ ಮಾರ್ಟಿನ್ ಮತ್ತು ಶಿವಕುಮಾರ್ ಇಬ್ರು ಸೇರಿ ಇದೊಂದು ಕೃತ್ಯವನ್ನ ಮಾಡ್ತಾರೆ. ಈ ಕೃತ್ಯಕ್ಕೆ ತನ್ನ ಸ್ನೇಹಿತರಾದಂತಹ ಮತ್ತೆ 5 ಕೂಡ ಸಹಾಯನ ಪಡ್ಕೊಳ್ತಾರೆ. ಏನು ಕಳೆದ 2 ದಿನಗಳಿಂದಷ್ಟೇ ಆಕೆ ಏನೋ ಒಂದು ಚಿತ್ರದ ಶೂಟಿಂಗ್ ಅನ್ನು ಮುಗಿಸ್ಕೊಂಡು ಮನೆಗೆ ತೆರಳುವಂತಹ ಹಿನ್ನೆಲೆಯಲ್ಲಿ BMW ಕಾರಲ್ಲಿ ಹೋಗ್ತಿರ್ತಾರೆ. ಆಗ ಮಾರ್ಟಿನ್ ಕೂಡ ಏನು ಕಾರ್ನ ಚಾಲನೆ ಮಾಡ್ಕೊಂಡೆ ಹೋಗ್ತಿರ್ತಾನೆ. ಒಂದು ದಾರಿಯ ಮಧ್ಯದಲ್ಲಿ ಒಂದು ಟೆಂಪೋಗೆ ಡಿಕ್ಕಿ ಹೊಡೆಯುವ ರೀತಿಯಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಘಟನೆ ಸೃಷ್ಟಿ ಮಾಡಿ ಅಲ್ಲಿ ಮಾತಿಗೆ ಮಾತು ಬೆಳೆದಾಗ ಶಿವಕುಮಾರ್ ಏನ್ ಮಾಡ್ತಾನೆ, ಗಾಡಿಗೆ ಹತ್ಕೊಂತಾನೆ. ಶಿವಕುಮಾರ್ ಮತ್ತೆ ಮಾರ್ಟಿನ್ ಇಬ್ರು ಕೂಡ ಗಾಡಿಯಲ್ಲಿ ಚಲಿಸ್ತಾರೆ. ಮತ್ತೆ ಗಾಡಿಯಲ್ಲಿ ಚಲಿಸುವಾಗ ಆಕೆಗೆ ಬರೀ ಫೋಟೋಗಳು ಮತ್ತೆ ಲೈಂಗಿಕ ದೌರ್ಜನ್ಯ ಕೊಟ್ಟು ಆಕೆಯಿಂದ ಬ್ಲಾಕ್ ಮೇಲ್ ಅಥವಾ ದುಡ್ಡುಗೋಸ್ಕರ ಮಾಡಿರೋದು ಏನಕ್ಕೋಸ್ಕರ ಮಾಡಿರೋಂತ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಆಕೆಗೆ ಬ್ಲಾಕ್ ಮೇಲ್ ಉದ್ದೇಶದಿಂದ ಮಾತ್ರ ಈ ಪ್ರಕರಣ ಮಾಡಿದ್ದಾರೆ. ಈಗ ಡಾಕ್ಟರ್ ಹೇಳಿರೋ ಪ್ರಕಾರ ಆಕೆ ಮೇಲೆ ಅತ್ಯಾಚಾರ ನಡೆದಿದೆ. ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾರ್ಟಿನ್, ಶಿವಕುಮಾರ್ ಮತ್ತು 5 ಜನ ಆರೋಪಿಗಳನ್ನು ಕೂಡ ಎರ್ನಾಕುಲಂ ಪೊಲೀಸರು ಬಂಧಿಸಿದ್ದಾರೆ. ಈಗ ಈ 7 ಜನ ಆರೋಪಿಗಳೇನಿದ್ದಾರೆ ಈ ಆರೋಪಿಗಳಿಂದ ಮತ್ತಷ್ಟು ಹೆಚ್ಚಿನ ತನಿಖೆ ಈಗಾಗಲೇ ಎರ್ನಾಕುಲಂ ಪೊಲೀಸರು ಕೂಡ ಒಂದು ತನಿಖೆ ನಡೆಸಿರುವಂತದ್ದು. ಚೆನ್ನವೀರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.